ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ಇವತ್ತು ಯುಗಾದಿ ಹಬ್ಬ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ನಾನು ಪಾಪು, ನಂದು ಸ್ನಾನ ಆಯಿತು, ಪಾಪುಗಿನ್ನೂ ಆಗಿಲ್ಲ. ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ, ನೋಡಿ ವ್ಲಾಗ್ಸ್ನ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ಯುಗಾದಿ. ಹೇಳು ಮಮ್ಮಿ, ಗುಡ್ ಮಾರ್ನಿಂಗ್, ಎಲ್ಲರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ದೇವ್ರ ಪೂಜೆ ಮಾಡ್ಕೊಳ್ಳುವ ಅಂತ ದೇವ್ರ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ಒಂದೊಂದು ಪಾತ್ರೆನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಫಸ್ಟ್ ದೇವ್ರ ಪೂಜೆ ಆಗಿದ್ದರೆ ಎಲ್ಲ ಕೆಲಸನೂ ಬೇಗ ಬೇಗ ಆಗುತ್ತೆ. ಆಮೇಲೆ ಅಡುಗೆ ಕೆಲಸ ಮಾಡ್ಬೋದು. ಪಾಪು ಚಿಕ್ಕವನಲ್ವ, ಆಗಾಗ ಹಠ ಮಾಡ್ತಾನೆ ಎತ್ಕೊಳ್ಳಿ ಅಂತ. ಒಂದು ಸ್ವಲ್ಪ ಆಟ ಆಡ್ತಿದ್ದಾನೆ ಅವನ ಅಪ್ಪನ ಜೊತೆ. ಆಟ ಆಡ್ತಾ ನನ್ನ ನೆನಪಾಗ್ಬಿಡುತ್ತೆ, ಒಳಗೆ ಶುರು ಮಾಡಿಬಿಡ್ತಾನೆ. ಅದಕ್ಕೆ ದೇವ್ರ ಪೂಜೆ ಆದರೆ ಹಾಗೆ ಅವನ ಆಟ ಆಡಿಸ್ತಾ ಅಡುಗೆ ಕೆಲಸನೂ ಮಾಡ್ಬೋದು. ಅದಕ್ಕೆ ದೇವ್ರ ಪಾತ್ರೆ ಫಸ್ಟ್ ವಾಶ್ ಮಾಡ್ಕೊತಾ ಇದ್ದೀನಿ. ನೀವೆಲ್ಲ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ನಾನು ಹೀಗೆ ಸಿಂಪಲ್ಲಾಗಿ ಪಾಪುನ ತಗೊಂಡು ಆಗಲ್ಲ ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕೆ. ಸಿಂಪಲ್ಲಾಗಿ ಬೇವು ಬೆಲ್ಲ, ಸ್ವಲ್ಪ ಹಣ್ಣು ಎಲ್ಲ ಇಟ್ಟು ಪೂಜೆನ ಮಾಡಿದೆ. ಬೇಗನೆ ಎದ್ದಿದ್ದೀನಿ, ಮತ್ತು ಲೇಟ್ ಆಗುತ್ತೆ ಅಂತ ಬೇಗ ಎದ್ದು ಪೂಜೆ ಮಾಡಿದೆ. ಪೂಜೆ ಮಾಡಿಲ್ಲ ಅಂದರೆ ಅದು ಸಮಾಧಾನ ಆಗೋಲ್ಲ. ಪಾಪು ಇದೆ ಅಂತ ನಾನೆಲ್ಲ ಬಿಡೋಕ್ಕೂ ಆಗೋಲ್ಲ. ಅವನು ನೋಡ್ಕೊತಾ ಹೀಗೆ ದೇವರು ಪೂಜೆನೂ ಮಾಡಿದೆ. ಸಿಂಪಲ್ಲಾಗಿ ಸ್ವಲ್ಪ ಮಾವಿತ್ತು, ಮಾವು ಬೆಲ್ಲ ಹಣ್ಣು ಇಟ್ಟು ಮಾಡಿದೆ. ಅಡುಗೆ ಕೆಲಸನೂ ಬೇಗ ಬೇಗ ಮಾಡಿಕೊಂಡೆ. ಮಾವಿನಕಾಯಿ ಚಿತ್ರಾನ್ನ, ಸ್ವಲ್ಪ ಬಜ್ಜಿ ಮಾಡಿದ್ದೆ, ಪಾಯಸ ಎಲ್ಲ ಮಾಡಿದೆ. ಅಷ್ಟೊತ್ತಿಗಾಗಲೇ ಪಾಪು ಅಳೋಕ್ಕೆ ಶುರು ಮಾಡಿದ್ದ. ಅವ್ರ ಅಪ್ಪನ ಜೊತೆನೇ ಇರಲ್ಲ ಅಂತಾನೆ. ಅದಕ್ಕೆ ನಾನೇ ಅವನ್ನ ಕಾಲ ಮೇಲೆ ಕೂರಿಸ್ಕೊಂಡು ಮಾತಾಡ್ತಾ ಆಟ ಆಡಿಸ್ತಾ ಇದ್ದೆ. ನಮ್ಮ ಮನೆಯವ್ರನ್ನೇ ನನಗೆ ತಿನ್ನಿಸ್ತಾಯಿದ್ರು ನೋಡಿ. ನನಗೆ ರೇಗಿಸ್ತಾ ಇರೋದು. ಚರಂಡಿಲಿ ಬಿದ್ದಿರೋ ಮಾವಿನಕಾಯಿ ಚಿತ್ರಾನ್ನ ಅಂತ ತಮಾಷೆ ಮಾಡ್ತಿದ್ದಾರೆ. ಸುಮ್ಮನೆ ಅವರೇ ತಂದಿರೋದು ಮಾವಿನಕಾಯಿ, ನನಗೆ ಸುಮ್ಮನೆ ರೇಗಿಸೋದು, ಚರಂಡಿಲಿ ಬಿದ್ದಿರೋದು ಅಂತ. ಆಯಿತು, ತಿಂಡಿ ಎಲ್ಲ ಅವರೇ ತಿನ್ನಿಸಿದ್ರು ನನಗೆ. ಆಲ್ಮೋಸ್ಟ್ ಊಟ ನನಗೆ ಅವರೇ ಮಾಡಿಸೋದು. ನಾನು ಅವನ್ನ ನೋಡ್ಕೊತೀನಿ, ಎತ್ಕೋತೀನಿ. ಅವರು ಪಾಪ ತಿನ್ನಿಸ್ತಾರೆ ನನಗೆ. ಅವರು ಜಾಸ್ತಿ ತಿನ್ನಿಸ್ಬಿಡ್ತಾರೆ, ತಿನ್ನಿಸಿ ಇಡ್ತಾರೆ. ಹಾಗೆ ಇವನ್ನ ಎತ್ಕೊಂಡು ಸುಮ್ಮನೆ ಒಂದು ಪೋಸ್ ಕೊಡ್ತಾ ಇದ್ವಿ ಮೊಬೈಲ್ಗೆ. ಅವನು ಚೆನ್ನಾಗಿ ಪೋಸ್ ಕೊಡ್ತಾನೆ. ನಾನು ಅವನ ಜೊತೆಗೆ ಸೇರಿಕೊಂಡು ನೋಡಿ ಎಲ್ಲ ಪೋಸ್ ಕೊಡೋದು. ಅವನು ನಿದ್ದೆ ಅವನಿಗೆ. ರಂಗೋಲಿ ಹಾಕಿದ್ದೆ ಬೆಳಗ್ಗೆ. ಈ ಥರ ಅವನಿಗೆ ನಿದ್ದೆ ಮಾಡಿಸ್ಬೇಕೀಗ. ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ವಿ, ತಿಂಡಿಗೆಲ್ಲ ಮಾಡೋಕ್ಕಿಂತ ಮುಂಚೆನೇ. ಅವನಿಗೆ ಸ್ನಾನ ಆದಮೇಲೆ ನಿದ್ದೆ ಮಾಡೋನು, ನಿದ್ದೆ ಮಾಡಿಲ್ಲ. ಹಾಗಾಗಿ ಈಗ ಅವನಿಗೆ ನಿದ್ದೆ ಮಾಡಿಸಿ ಅವನಪ್ಪ ರೂಮಲ್ಲಿದ್ದಾರೆ. ನಾನು ಮನೆಯೆಲ್ಲ ಫುಲ್ಲು ಗಲೀಜಾಗಿತ್ತು. ಕಸ ತೆಗೆದು ಕ್ಲೀನ್ ಮಾಡಿದ್ರೆ ಅದೊಂಥರ ಖುಷಿ ನೋಡೋಕ್ಕೆ. ಮನೆ ನೀಟಾಗಿರಬೇಕು. ಅಲ್ಲಿ ಕಸ ಇಲ್ಲಿ ಕಸ ಅಂದರೆ ನನಗಷ್ಟು ಇಷ್ಟನೇ ಆಗೋಲ್ಲ. ಫಸ್ಟ್ ನಾನು ಯಾವಾಗೂ ಅಷ್ಟೇ, ಮೊದಲು ಅಷ್ಟೇ, ಈಗ ಪಾಪು ಆದಮೇಲೂ ಅಷ್ಟೇ. ನಾನು ಪಾಪು ಇದೆ ಅಂತ ಮನೆ ಕೆಲಸ ಮಾಡದೇ ಇರೋಲ್ಲ. ಮನೆ ಕ್ಲೀನಾಗಿರಬೇಕು. ಅದಕ್ಕೆ ಮನೆಯೆಲ್ಲ ಫುಲ್ಲು ಅಲ್ಲೇ ಮಾವಿನ ಎಲೆ, ಬೇವಿನ ಸೊಪ್ಪೆಲ್ಲ ಬಿದ್ದು ಗಲೀಜಾಗಿತ್ತು. ಪಾಪುನೂ ಇರುತ್ತಲ್ವ, ಕ್ಲೀನಾಗಿ ಇಟ್ಕೋಬೇಕು ಮನೇನ ಹೇಳಿ ಅವರಿಬ್ಬರನ್ನ ನೀವು ರೂಮೊಳಗೆ ಆಟ ಆಡ್ತಾಯಿರಿ ಅಂತ ಹೇಳಿ ಅವ್ರನ್ನ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಇಬ್ಬರು ಆಟ ಆಡ್ತಾ. ನಾನಿಲ್ಲಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಾಕಾಗಿಬಿಟ್ಟಿದ್ದೆ ನನಗೂ. ಬೆಳಗ್ಗೆನೇ ಎದ್ದಿರೋದು, ಕೂತ್ಕೊಂಡಿಲ್ಲ, ಸುಸ್ತಾಗಿಬಿಟ್ಟಿದ್ದೆ. ಹಂಗೂ ಕ್ಲೀನ್ ಆಯಿತು ಮನೆ ಎಲ್ಲ. ಅದೇ ಒಂಥರ ಖುಷಿ. ಆವಾಗಲೇ ನಮಗೆ ಖುಷಿ. ಸುಸ್ತಾದರೂ ಏನೂ ಅನಿಸಲ್ಲ. ನೋಡಿ, ಚಿಕ್ಕ ಮನೆ ಆಗಿರೋದಕ್ಕೆ ಮನೆಯೆಲ್ಲ ಫುಲ್ಲು ಗಲೀಜಾಗುತ್ತೆ. ಎಲ್ಲ ಅಲ್ಲಲ್ಲೇ ಇದೆ ಅಲ್ವಾ ಐಟಮು, ಎತ್ತಬೇಕು, ಅಲ್ಲೇ ಕಸ ತೆಗಿಬೇಕು, ಅಲ್ಲೇ ಒಂಥರ ಚಿಕ್ಕದಾಗಿರೋದಕ್ಕೆ ಆ ಥರ. ಮನೆ ಹೊರಗಡೆ ಈ ಥರ
ಈ ಥರ ಹೆಂಗೋ ಮಾಡ್ಕೊತ ಇದ್ದೀವಿ. ಪಕ್ಕದಲ್ಲಿರೋರು ಹೂವು ಕೊಟ್ಟರು, ಅದನ್ನೇ ಸುಮ್ಮನೆ ತೋರಿಸ್ತಾ ಇದ್ದೆ ನಿಮಗೆ. ಅದೊಂಥರ ಚೆನ್ನಾಗಿರುತ್ತೆ ನೋಡಿ ಹೂವು. ಆಮೇಲೆ ಇವನಿಗಿಲ್ಲೇ ಚಾಪೆ ಹಾಕಿ ಪಾಪುನ ಹಾಲಲ್ಲೇ ಆಟ ಆಡಿಸ್ತಾ ಇದ್ದೆ. ಮಲಗಿಲ್ಲ ಅವನು, ಅವರಪ್ಪ ರೂಮಲ್ಲಿ ಮಲಗಿದ್ದಾರೆ. ಸ್ವಲ್ಪ ಅವರಿಗೂ ಸುಸ್ತಾಯಿತು ಪಾಪ, ಬೆಳಗ್ಗೆಯಿಂದ ನನ್ನ ಜೊತೆಗೆ ಅವರು ಕೆಲಸ ಮಾಡಿದ್ರು. ಇವನ್ನ ನಾನಿಲ್ಲಿ ಹಾಲಲ್ಲಿ ಚಾಪೆ ಹಾಕ್ಕೊಂಡು ಕೆಳಗೆ ಆಟ ಆಡಿಸ್ತಾಯಿದ್ದೀನಿ. ಅವನು ಮಲಗಲ್ಲ. ಬೆಳಗ್ಗೆನೇ ಸ್ನಾನ ಮಾಡಿಸಿದ ತಕ್ಷಣ ನಾವು ಟೆಂಪಲ್ಗೆ ಹೋದ್ವಿ. ಇಲ್ಲೇ ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟ್ರ್ ಅಷ್ಟು ಆಗಲ್ಲ, ಅಲ್ಲಿ ಮಾರಮ್ಮ ದೇವಸ್ಥಾನ ಇದೆ ಅಂತ ನಮ್ಮ ಪಕ್ಕದ ಮನೆಯವ್ರು ಅಂದರು. ಅದು ಮಕ್ಕಳಿಗೆಲ್ಲ ಒಳ್ಳೆಯದು ಅಂತ ಹೇಳಿ ಮೂಡಿರೋದು ಚೆನ್ನಾಗಿದೆ ಅದು ಮಾರಮ್ಮ. ಅಲ್ಲಿ ಕರ್ಕೊಂಡು ಬರ್ತೀರಾ ಅಂತ ಕೇಳಿದ್ರು. ನಾವು ನಂದೇನೂ ಆಗಿರಲಿಲ್ಲ, ಸ್ನಾನ ನಂದೊಬ್ಳದಾಗಿತ್ತು, ನಮ್ಮ ಮನೆಯವ್ರದ್ದು ಆಗಿರಲಿಲ್ಲ, ಪಾಪುದು ಆಗಿರಲಿಲ್ಲ. ಹಾಗೆ ಬರ್ತೀರಾ ಅಂತ ಕೇಳಿದಾಗ ಬೇಡ ಬರಲ್ಲ ಅನ್ನಬಾರ್ದಲ್ಲ ಹೇಳಿ, ಸರಿಯಾಗಲ್ಲ ದೇವಸ್ಥಾನಕ್ಕೆ ಬರಲ್ಲ ಹೇಳಬಾರ್ದು ಹೇಳಿ ಬೇಗ 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 ಪೂಜೆನೆಲ್ಲ ಮುಗಿಸಿ ಅವನಿಗೂ ಬೇಗ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿ ನಮ್ಮ ಮನೆಯವ್ರಿಗೆ ಫಸ್ಟ್ ಕಳಿಸ್ದೆ. ಅಷ್ಟೊತ್ತಿಗೆ ಇವನಿಗೆ ಬೇಗ ಬೇಗ ರೆಡಿ ಮಾಡಿಸಿ ಬಂದೆ. ಈಗ ನಾವು ಆಟ ಆಡ್ತಾಯಿದ್ದೀವಿ. ಅವರು ಬಂದು ನಮ್ಮ ಮನೆಯವ್ರು ಬಂದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬನ್ನಿ ಇಯರಿಂಗ್ ಕೊಡಿಸ್ತೀನಿ, ಗೋಲ್ಡ್ ಕೊಡಿಸ್ತೀನಿ, ಇಯರಿಂಗು ಗೋಲ್ಡ್ದು ಅಂತ ಹೇಳಿದ್ರು. ನಾವು ಆಟ ಆಡ್ಕೊತ ಇದ್ದೀವಿ, ನಾನು ಎಲ್ಲಿಗೂ ಬರಲ್ಲ ಅಂತೆಲ್ಲ ಹೇಳಿದೆ. ಆದರೂ ಬಿಟ್ಟಿಲ್ಲ, ಬೇಗ ಬೇಗ ರೆಡಿಯಾಗಿ ಕರ್ಕೊಂಡು ಹೊರಟ್ರು ನೋಡಿ. ಇಯರಿಂಗ್ ಇವತ್ತು ಕೊಡಿಸಿಲ್ಲ ಅಂದರೆ ನಾನು ಯಾವತ್ತೂ ಕೊಡಿಸಲ್ಲ ನೋಡಿ. ದುಡ್ಡು ಆಮೇಲೆ ಇರಲ್ಲ ನನ್ನ ಕೈಲಿ, ಖಾಲಿ ಆಗುತ್ತೆ, ಆಮೇಲೆ ಕೇಳಿದ್ರೆ ಇರಲ್ಲ ನೋಡಿ ಅಂತ ಹೇಳ್ಕೊಂಡೆ ಬಂದರು. ಬಿಟ್ಟಿಲ್ಲ. ಮಧ್ಯಾಹ್ನ 3 ಗಂಟೆ ಬೇಡ ಕಣ್ರಿ ಈಗ ಅಂತ ಹೇಳಿದ್ರು ಬಿಟ್ಟಿಲ್ಲ. ಕರ್ಕೊಂಡು ಬಂದರು. ಕರ್ಕೊಂಡು ಹೋಗಿ ನಾವು ಆ್ಯಕ್ಚುಲಿ ಸ್ಕೂಟಿಲೇ ಬಂದಿರೋದು, ಅಲ್ಲೇ ನಿಲ್ಲಿಸಿದ್ದೀವಿ ಸ್ಕೂಟಿ. ನಾವು ಹೆಲ್ಮೆಟ್ ತಂದೇ ಇರಲಿಲ್ಲ. ಅದು ಸಿಟಿಗೆ ಹೋಗಬೇಕು, ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು, ಮಲ್ಬಾರ್ ಗೋಲ್ಡ್ ಶಾಪಿಗೆ. ಅಲ್ಲಿ ಆ್ಯಕ್ಚುಲಿ ನಾವು ಹೆಲ್ಮೆಟ್ ತಂದಿಲ್ಲ ಅಂತ ನಮ್ಮ ಮನೆಯವರು ಬೇಡ ಬೇಡ ಹೆಲ್ಮೆಟ್ ಇಲ್ಲ ಅಂತೆಲ್ಲ ಹೇಳಿ, ಪಾಪುನೂ ಇದೆ ಸರಿಯಾಗಲ್ಲ ಅಂತ ಆಟೋದಲ್ಲಿ ಆಟೋ ಬುಕ್ ಮಾಡ್ಕೊಂಡು ಕರ್ಕೊಬಂದರು. ಓಲೋದಲ್ಲಿ ನೋಡಿ ಬಂದ್ವಿ ಮಲ್ಬಾರ್ ಗೋಲ್ಡ್ಗೆ. ಅಲ್ಲಿ ಒಳಗಡೆ ಏನು ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇಯರಿಂಗ್ ನೋಡುವ ಅಂತ ಬಂದೆ ಗೋಲ್ಡ್ದು. ಲಿಫ್ಟಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲೇನು ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ, ತೋರಿಸ್ವ ಅಂದ್ಕೊಂಡ್ರೆ. ಹಾಗೆ ನೋಡ್ತಾ ಇದ್ದು ನೋಡಿದ್ವಿ. ಗೋಲ್ಡ್ ರೇಟು ತುಂಬ ಆಗಿದೆ. ಒಂದು ಚಿಕ್ಕ ಇಯರಿಂಗ್ ತೊಗೊಳ್ಬೇಕು ಅಂದರೂ 20,000 ಮೇಲೆ ಆಗುತ್ತೆ. ಅದಕ್ಕೆ ನನಗೆ ಯಾವುದು ಇಷ್ಟ ಆಗಿಲ್ಲ. ಅದಕ್ಕೆ ಬಂದಿದ್ದೀವಲ್ಲ ಹೇಗೂ ಅಂತ ಒಂದು ಸಿಲ್ವರ್ ಬೌಲ್ನ ನೋಡಿದ್ವಿ. ಅದರಲ್ಲಿ ಸಿಲ್ವರ್ ಬೌಲಲ್ಲಿ ಒಂದು ಓಕೆ ಮಾಡಿ ಸ್ಪೂನು, ಒಂದು ಸಿಲ್ವರ್ ಬೌಲು ತೊಗೊಂಡ್ವಿ. ಅದನ್ನ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ನಾವು ಬಸ್ ಸ್ಟ್ಯಾಂಡಿಂದ ನಾವು ಆಟೋ ಬುಕ್ ಮಾಡಿಕೊಂಡು ನಮ್ಮದು 2 ವೀಲರ್ ಇತ್ತಲ್ಲ ಅದನ್ನು ತಗೊಂಡು ವಿಶಾಲ್ ಮಾರ್ಟ್ಗೆ ಬಂದ್ವಿ. ನಮ್ಮ ಮನೆಯವರು ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೇಳಿದ್ರು. ಅಲ್ಲಿ ಡ್ರೆಸ್ಸರು ತೊಗೊಳ್ಳಿ, ನೀವು ಗೋಲ್ಡ್ ತೊಗೊಂಡಿಲ್ಲ ಹೇಳಿ ಡ್ರೆಸ್ ಎಲ್ಲ ನೋಡಿದ್ವಿ. ಅಷ್ಟೇನು ಚೆನ್ನಾಗಿರಲಿಲ್ಲ. ನಮ್ಮ ಮನೆಯವರಿಗೆ ಟೀ ಶರ್ಟ್ ಯಾವ್ದಾದ್ರು ಚೆನ್ನಾಗಿದೆಯೇನೋ ಅಂತ ಟೀ ಶರ್ಟ್ ನೋಡಿದೆ, ಅದು ಬೇಡ ಅಂತ ಹೇಳಿದ್ರು. ಆಯಿತು, ನೀವು ತೊಗೊಂಡಿಲ್ಲ ಅಂದರೆ ನಾನು ತೊಗೊಳ್ಳಲ್ಲ ಅಂತ ವಾದ ನಮ್ಮಿಬ್ಬರದು. ಆಮೇಲೆಲ್ಲ ನೋಡ್ತಾ ಇದ್ದೆ ಸುಮ್ಮನೆ. ಗ್ರಾಸರೀಸ್ ಇದೆಯಲ್ಲ ಮೇಲೆ, ಅಲ್ಲಿ ನೋಡುವ ಏನಾದ್ರು ಚೆನ್ನಾಗಿದೆಯಾ ಮನೆಗೆ ಬೇಕಾಗಿರೋದು ಅಂತ ನೋಡಿದೆ. ಅಲ್ಲೂ ಏನೂ ಅಷ್ಟೊಂದು ಇರಲಿಲ್ಲ ಐಟಮ್ಮು. ಸುಮ್ಮನೆ ಎಲ್ಲ ರೌಂಡ್ ಆಗ್ತಾಯಿದ್ವಿ. ಮೈಕ್ರೋವನ್ಗೆ ಏನಾದ್ರು ಒಂದು ಸ್ವಲ್ಪ ಐಟಮ್ ಬೇಕಾಗಿತ್ತು. ಸೆರಾಮಿಕ್ದು 2 ಪ್ಲೇಟ್ ತೊಗೊಂಡೆ. ಅವನಿಗಾಗಲೇ ಹಸಿವಾಗ್ಬಿಟ್ಟಿತ್ತು, ಅವನು ಅಳ್ತಾ ಇದ್ದ ಪಾಪುನು. ನನಗೆ ಕಡಾಯಿ ಬೇಕಾಗಿತ್ತು. ಕಡಾಯಿ ಕೌಂಟ್ರಲ್ಲೆಲ್ಲ ನೋಡಿದೆ, ಅಲ್ಲೂ ಏನು ಚೆನ್ನಾಗಿರಲಿಲ್ಲ. ನಾನು ನಮ್ಮ ಮನೆಯವರಿಗೆ ಹೇಳಿದೆ, ಅವನಿಗೆ ಹಾಲು ಬೇಕು ಪಾಪುಗೆ, ಹಾಲು ಕುಡಿಸ್ತೀನಿ ಅಂತ ನಾನು ಟ್ರಯಲ್ ರೂಮ್ ಕಡೆಗೆ ಹೋದೆ. ಅಲ್ಲಿ ನೋಡ್ರೆ ಯಾರೂ ಇರಲಿಲ್ಲ. ಅಲ್ಲೇ ಹಾಲು ಕುಡಿಸಿ ಸ್ವಲ್ಪ ಪೋಸ್ ತೊಗೊಂಡೆ. ಅವನಿಗೂ ಹಾಲು ಬಿತ್ತಲ್ಲ ಹೊಟ್ಟೆಗೆ, ಫುಲ್ಲು
ಆ್ಯಕ್ಟಿವ್ ಆಗಿಬಿಟ್ಟ. ಆಮೇಲೆ ಇವರು ಲೇಡೀಸ್ ಇದು ಟಾಪ್ಸ್ ಎಲ್ಲ ಸಿಗುತ್ತಲ್ಲ, ನಾನು ಸುಮ್ಮನೆ ಈ ಥರ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಚೆನ್ನಾಗಿದೆ ಹೇಳಿದೆ. ಇವರು ತೊಗೊಳ್ಳಿ ಇದನ್ನೇ ತೊಗೊಳ್ಳಿ, ಪ್ಯಾಕ್ ಮಾಡಿಬಿಡ್ತೀನಿ ಅಂದೆ. ನಾನು ಬೇಕು ಅಂತಲೇ ಇಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಹೇಳಿ ಅಲ್ಲಿಂದ ಕರ್ಕೊಬಂದೆ. ಮನೆಗೆ ಹೋಗುವ ಅಂತ ಮನೆ ಕಡೆ ಹೊರಟ್ವಿ ನಾವು. ಬನ್ನಿ ಮನೆಗೆ ಹೋಗುವ, ಪಾಪುನೂ ಇದೆ, ಲೇಟ್ ಆಯಿತು ಅಂತ ನಾವು ಹೊರಟ್ವಿ. ಹಾಗೆ ಆಯಿಲ್ ಬೇಕಾಗಿತ್ತು ಮನೆಗೆ, ಕುಕ್ಕಿಂಗ್ ಆಯಿಲು. ಅದನ್ನ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ಅಲ್ಲೇ ನಿಯರ್ ಬೇಗ 2 ಮಿನಿಟ್ಸಲ್ಲಿ ಬರುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ತಗೊಂಡು ಇನ್ನೇನು ಹೊರಡೋದು. ಕೆಲಸ ಇದೆ, ಅಡುಗೆ ಸ್ವಲ್ಪ ಇದೆ, ಇನ್ನೇನು ರೈಸ್ ಇದೆ, ಸಾಂಬಾರಿಲ್ಲ, ಸಾಂಬಾರು ಮಾಡಬೇಕು. ಅದಕ್ಕೆ ಹೊರಟ್ವಿ ನಾವು. ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ದಿನಚರಿ. ಹೇಗಿತ್ತು ಅಂತ ಹೇಳಿ, ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.